ಚಿಕ್ಕಿ ಕರೆಕ್ಟಾಗಿ ಲಟ್ಸಕೊಂತೇನಿಲ್ಲ ಏನೋ ಸ್ವಲ್ಪ ದೊಡ್ಡ ದೊಡ್ಡದ ಲಟಿಸ್ಲ ಎಲಿನ ಕರೆಕ್ಟ್ ಐತಿ ಬಿಡು ಇಷ್ಟ ಇರಲಿ ನೇತ್ರವ ಅಯ್ಯ ಭಾಳ ಸಣ್ಣ ಆಗ್ಬಿಟ್ರೆ ಚಲೋ ಅನ್ಸಂಗಿಲ್ಲ ಇಷ್ಟ ಇರಲಿ ತಗೋ ಕರೆಕ್ಟ್ ಐತಿ ಅಂದಂಗೆ ಪುಡಿ ಎಲ್ಲ ಕರೆಕ್ಟ್ ತುಂಬಾಕೊಂತೇನಿಲ್ಲ ಪಂಚವ ಏನೋ ಸ್ವಲ್ಪ ಹಾಕ್ಲ ಬೇಡ ಬೇಡ ಬೇಕ ಇಷ್ಟ ಕರೆಕ್ಟ್ ಐತಿ ನೋಡಿಲ್ಲಿ ಕರೆಕ್ಟ್ ಐತಿ ಭಾಳ ಪುಡಿ ತುಂಬಿಟ್ರು ಅದು ಸರಿ ಅನ್ಸಂಗಿಲ್ಲ ಈಗ ಕರೆಕ್ಟ್ ಐತಿ ನೋಡು ಲಘು ಲಘುನ ತುಂಬ್ರಿ ಇಲ್ಲಿ ಕರೆಯಾಕಂತೀನಿ ಇನ್ನೂ ಸ್ವಲ್ಪ ಆದ್ರೆ ಆಗ ಹೋದ್ವಿ ಇಲ್ಲಿ ಆಗ ಬಾ ಲಕ್ಷ್ಮ ಅಕ್ಕ ಇಲ್ಲಿ ತಗೊಂಡು ಹೋಗ್ಬಾ ಚಿಕ್ಕಿ ಇವು ಕರ್ಚಿಕಾಯಿ ತಿನ್ನಕ್ಕೆ ಭಾಳ ರುಚಿ ಮಾಡಕ್ಕೆ ಕಷ್ಟ ಅಲ್ಲ ಇವು ಹೂನೇ ಯವ್ವ ಮನ್ಯಾಗ ಮಂದಿದ್ರ ಮಾಡಕ್ಕೆ ಚಲೋ ಇವು ನೋಡಿ ಈಗ ನೀ ಲಟಿಸ್ತಿದ್ದಿ ಅಂಬೋಕ ತುಂಬ್ತಾಳ ನಾನು ನೀಟಾಗಿ ಹತ್ತಿಡ್ತೀನಿ ಲಕ್ಷ್ಮಕ್ಕ ಕರೀತಾಳ ಹಿಂಗಾದ್ರೆ ಬ್ಯಾಸ್ರ ಅನ್ಸಂಗಿಲ್ಲ ಒಬ್ಬರ ಮಾಡೋದಂದ್ರೆ ತಲೆ ಕೆಟ್ಟು ಹೋಗುತ್ತೆ ಯವ್ವ ಇದು ಒಬ್ಬರ ಇಬ್ಬರ ಮಾಡೋದಲ್ಲಿದೆ ಕರ್ಚಿಕಾಯಿನ ಹೂನ ಯವ್ವ ಒಬ್ಬರ ಮಾಡೋದಂದ್ರೆ ಭಾಳ ಕೈ ಹಿಡಿತಾವ ಇವು ಮಂದಿದ್ರೆ ಲಘು ಲಘುನ ಆಗ್ಬಿಡ್ತೈತೆ ನೋಡು ಲಕ್ಷ್ಮಕ್ಕ ಕರ್ಚಿಕಾಯಿ ಹೆಂಗಾಗವು ಚಲೋ ಆಗವಿಲ್ಲ ಸರಿನತ್ತಂಗ ತುಂಬಿ ಲಟ್ಸಿವಿಲ್ಲ ನಾವು ಮಸ್ತಾಗೋ ತಡ್ರಿ ಒಂದೇ ನಿಮಿಷ ಒಂದು ನಾಲ್ಕು ತೊಗೊಂಬರ್ತೀನಿ ನೋಡಂತ್ರಿ ಅಂತ ನೋಡ್ರಿ ಇಲ್ಲಿ ಹೆಂಗಾಗವು ಕರ್ಚಿಕಾಯಿ ಮಸ್ತಾಗೋ ನೋಡು ಪ್ರೀ ಉಬ್ಬದಂಗೆ ಉಬ್ಬ ಬಿಟ್ಟಾವು ಕರ್ಚಿಕಾಯಿ ಯವ್ವ ನೋಡಿದ್ರೆ ಬಾಯಾಗ ನೀರು ಬರ್ತೈತಲ್ಲವ ಒಂದೊಂದು ಕೊಡಬೇ ತಿಂತೀನಿ ಒಂದರ ಅಯ್ಯ ಈಗ ಬ್ಯಾಡ ತಡಿಯವ್ವ ಈಗ ಮೊದ್ಲಾಗ ಏನು ಮಾಡಾಕುಂತೀವಲ್ಲ ಅದ್ರಾಗ ಒಂದು 25 ಒಂದು 50 ದೇವರಿಗೆ ನೈವೇದ್ಯಕ್ಕೆ ತೆಗೆದಿಡ್ತೀನಿ ಆಮೇಲೆ ಬೇಕಾರೆ ಕರೆದ್ರೆ ನಿನಗೆ ಕೊಡ್ತೀನಂತ ಈಗ ಸ್ಟಾರ್ಟಿಂಗಿಗೆ ಬ್ಯಾಡವ ಹೌದಲ್ಲ ಸರಿ ತಗೋಬೇಯವ್ವ ಈಗ ಮೊದ್ಲು ದೇವ್ರಿಗೆ ನೈವೇದ್ಯಕ್ಕೆ ತೆಗೆದು ಸೈಡಿಗೆ ಇಟ್ಬಿಡು ಅದು ಮತ್ತೆ ಯಾರ ಕೈಯಾಗೂ ಸಿಗ್ಲಾರ್ದಂಗಮ್ಮ ಅಂದ್ರೆ ಹುಡುಗರಿಗೆ ಗೊತ್ತಾಗಲ್ಲಲ್ಲ ಸಣ್ಣ ಹುಡುಗರಿಗೆ ಮತ್ತೆ ತಗೊಂಡ್ಗೆ ಗಂಡವು ಇಲ್ಲ ಅತ್ತಾಗ ಮ್ಯಾಲೆ ಎತ್ತಿಡ್ತೀನಿ ತಗೋ ಮಸ್ತಾಗ ನೋಡ್ರಿ ಕರ್ಚಿಕಾಯಿ ಇನ್ನು ಎಷ್ಟದಾವು ಇನ್ನು ಭಾಳ ಅದಾವನು ಲಘು ಲಘುನ ಲಟಿಸ್ರಿ ಎಣ್ಣೆ ಆಫ್ ಮಾಡಿ ಬರ್ಲೇನ ಒಮ್ಮಕ್ಕ ಕರಿತೀನಿ ಮತ್ತೊಂದು 50 ಆಗಲಿ ಅವಾಗ ಹೋಗಿ ಕರ್ಯಾಕೆ ಬರ್ತೈತಿ ಇಟೀಟಕ್ಕೆ ಬರೀ ಗ್ಯಾಸ್ ಹಚ್ಚೋದು ಆಫ್ ಮಾಡೋದಾಕೈತಿ ಸರಿ ತಗೋ ಲಕ್ಷ್ಮಕ್ಕ ಈಗ ಇಲ್ಲೊಂದು ಸ್ವಲ್ಪ ಆಗಾವ್ ನೋಡು ಅವನೊಂದಿಷ್ಟು ಒಯ್ತೇನೆ ಕರ್ಯಾಕ ಮಸ್ತಾಗೋಗ್ಬಿಡು ಲಕ್ಷ್ಮಕ್ಕ ಕರ್ಚಿಕಾಯಿ ಮಾತ್ರ ಈ ವರ್ಷ ನೀನು ಭಾಳ ಹೇಳಿದಕ್ಕೂ ಚಲೋನ ಆತ್ ನೋಡು ಯವ್ವ ಅಂದಂಗೆ ಸಂತಿ ಎಲ್ಲ ಸಾಕಾಕೈತಿಲ್ಲ ಏನು ಕರ್ಚಿಕಾಯಿಗೆ ಇನ್ನೊಂದು ಸ್ವಲ್ಪ ತರಬೇಕಾಗಿತ್ತ ಸಂತಿನ ಇಲ್ಲವ ಸಾಕು ಇಷ್ಟ ರಗಡ್ ಹಾಕವು ನೋಡಂತ ಯಾ ನಮ್ಮಿ ಕರ್ಚಿಕಾಯಿ ಹಾಕವು ಅಂತಂದು ಈಗ ದೇವರಿಗೆ ತೆಗೆದಿಟ್ಟು ಆಮೇಲೆ ನಮಗೆ ಮನ್ಯಾಗ ತಿನ್ನಾಕ ಕರಿತೀನಂತ ಏನು ಮಾಡಾಕುಂತೀರವ ಎಲ್ಲರೂ ಕರ್ಚಿಕಾಯಿ ಮಾಡೋದ್ರಾಗ ಎಲ್ಲರೂ ಮಗ್ನಾಗ್ಬಿಟ್ಟಿರಲ್ಲ ನಾ ಬಂದಿದ್ದ ನೋಡಿಲ್ಲ ಅಯ್ಯ ಬಾರ ಯಾರಾದವಕ್ಕ ನಾವು ಕರ್ಚಿಕಾಯಿ ಮಾಡಗಲ್ದಾಗ ನಿನ್ನ ಕಡೆ ನೋಡೇ ಇಲ್ಲ ನೋಡು ಯಾವಾಗ ಬಂದಿ ಯವ್ವ ನಾ ಬಂದ ಆಗಲೇ ಎಷ್ಟೊತ್ತಾತು ಆ ಕಡೆ ಮನೆ ಕಡೆ ಹೋಗಿದ್ದೆವ ಅಲ್ಲಿ ಎಷ್ಟು ಹೋದ್ರಿದೆ ಯಾರು ಹ್ಞೂ ಅನ್ಲಿಲ್ಲ ಏನಂದಿಲ್ಲ ಮತ್ತು ಒಳಗಡೆ ಹೋದೆ ನಿಮ್ಮ ಅತ್ತಿ ಮತ್ತಕ್ಕೆ ಅದಲ್ಲ ನೀವು ನಗನೇನು ಯಾರಕ್ಕೆ ಸಂಗೀತವ ಆಕೆ ಅಲ್ಲೇ ಕುಂತಾರ ಹ್ಞೂ ಅನ್ಲಿಲ್ಲ ಏನಿಲ್ಲ ಮತ್ತೆ ಕೇಳಿದೆ ಲಕ್ಷ್ಮೋಕರ್ ಇಲ್ಲ ಒದ್ರಾ ಕುಂತೀನಿ ಓನ ಅನ್ನುವಲ್ರಲ್ಲ ಅಂತ ಅಂದೆ ಅವಾಗ ಇಲ್ಲಿಲ್ಲ ಅಲ್ಲಿ ಇನ್ನೊಂದು ಮನೆ ಐತಲ್ಲ ಇಲ್ಲೇ ಮಗ್ಲ ಮನೆ ಅಲ್ಲಿ ಹೋಗಾರ ನೋಡು ಇಲ್ಲಿ ಹಾಕಿರ್ತಾರ ಅವರು ಏನ ಕರ್ಚಿಕಾಯಿ ಮಾಡ್ತಾರಂತ ಅಷ್ಟು ಕುತ್ಕೊಂಡು ಅಕ್ತಂಗ್ಯಾರ ಅದಕ್ಕೆ ಅಲ್ಲಿ ಹೋಗಾರ ಇಲ್ಲಿ ಕುತ್ಕೊಂಡು ಮಾಡಿದ್ರೆ ಮತ್ತು ನಾವು ತಿಂದು ಬಿಡ್ತೀವಲ್ಲ ಅದಕ್ಕೆ ಅಲ್ಲಿ ಹೋಗಾರ ಅಲ್ಲೇ ಹೋಗ್ಬೇಕಾರ ಇಲ್ಲಂತ ಇಲ್ಲವರು ಅಂತ ಅಂದ ಯವ್ವ ನಿಮ್ಮ ಅತ್ತಿ ಮತ್ತು ನಿಮ್ಮ ಸಂಗೀತವ್ವ ಸೊಕ್ಕಿನೋ ಬಿಡವು ಅವು ಹಂಗೆ ಅಲ್ಲಿ ಮಾಡ್ಕೊಂತ ಕೂತ್ಕೊಂಡ್ರೆ ಗಾಳಿ ಒಂದು ಹಂಗೆ ಬರ್ತೈತ ಆಮೇಲೆ ಒಂದು ಸ್ವಲ್ಪ ಹಿಟ್ಟು ಚಲ್ತಂದ್ರೆ ನಮ್ಮ ಅತ್ತಿ ಒದ್ರಾಗ ಚಾಲು ಮಾಡಿಬಿಡ್ತಾಳೆ ಇಲ್ಲಾದ್ರೆ ಆರಾಮಾಗ ತಣ್ಣ ಕುತ್ಕೊಂಡು ಮಾಡ್ಬೋದು ಅಲ್ಲಿ ಗಾಳಿಗೆ ಮತ್ತು ಎಲ್ಲಿ ಕರ್ಚಿಕಾಯಿ ಎಲ್ಲ ಒಣಗೋಗ್ಬಿಡ್ತಾವಲ್ಲ ಇಲ್ಲಾದ್ರೆ ಆರಾಮ್ ತಂಪು ಅನಿಸ್ತೈತಲ್ಲ ಅದಕ್ಕೆ ಇಲ್ಲೇ ಬಂದ್ವಿ ಆರಾಮ್ ಕುತ್ಕೊಂಡು ಮಾಡಕ್ಕೆ ಬರ್ತೈತೆ ಅಂತಂದು ಏನಾರ ಅಡಿಗೆ ಏನಾರ ಮಾಡೋದಿದ್ರಿ ಇಂಥ ಕರ್ಚಿಕಾಯಿ ಚಕ್ಲಿ ಕೋಡ್ಬಳಿ ಇಂಥವೇನಾರ ಮಾಡೋದಿದ್ರೆ ಇಲ್ಲೇ ಬರ್ತೀವಿ ನಾವು ಮಾಡಕ್ಕೆ ಯವ್ವ ಲಕ್ಷ್ಮಕ್ಕ ನಮ್ಮ ಮನೆಗೆ ಇವತ್ತು ನೀನನ್ನು ಕರ್ಕೊಂಡು ಹೋದ್ರಾತು ಕರ್ಚಿಕಾಯಿ ಕರೆಯಾಕ ಅಂತಂದ್ರೆ ನೀವು ನಿಮ್ದ ಮಾಡ್ಕೊತ ಕುಂತು ಬಿಟ್ಟಿರಲ್ಲ ಯವ್ವ ನಾನು ಅದಕ್ಕೆ ಮೊನ್ನೆನೇ ಹೇಳಿ ಕಳಿಸಿದ್ದೆ ಅಂಬವ್ನ ಕೈಯಾಗ ನಿಮ್ಮ ಅತ್ತಿನ ಕಳ್ಸ ಯವ್ವ ನಮ್ಮ ಮನ್ಯಾಗ ಕರ್ಚಿಕಾಯಿ ಮಾಡೋದೈತಿ ಒಂದು ಸ್ವಲ್ಪ ಕರೆದೊಕ್ಕಾಳ ಅಂತಂದು ನಂಗೆ ಕರೆಯಾಕೆ ಬರಂಗಿಲ್ಲ ಯವ್ವ ಇಷ್ಟು ಚಲೋ ಕರೆಯಾಕೆ ಬರಂಗಿಲ್ಲ ನನಗೆ ಅವು ಅದಕ್ಕೆ ನೀನನ್ನು ಕರ್ಕೊಂಡು ಹೋದ್ರಾತಂತಂದ್ರೆ ನೀ ನೋಡಿದ್ರೆ ನಿಮ್ಮ ಮನ್ಯಾಗ ಕರ್ಜಿಕಾಯಿ ಮಾಡ್ಕೊಂತ ಕುಂತು ಬಿಟ್ಟಿದ್ದಿ ಅಯ್ಯ ರಾಧವ ಹೇಳಿದ್ಲು ಬಿಡು ಅಂಬವ್ವ ಆದ್ರೆ ನಮ್ಮ ಮನಿದು ಹೊಲದಂದು ಅದು ಇದು ಗದ್ಲಾಗ ಬರಾಕ ಆಗಿಲ್ಲ ಯವ್ವ ಈಗೇನಾತ ನಿಮ್ದು ಕರ್ಚಿಕಾಯ್ದು ಹಿಟ್ಟು ಅವು ಅಷ್ಟು ಯಾವಾಗ ಕಲ್ಸಿಟ್ಟೇನೆ ಆಗಲೇ ಹ್ಞೂನಯ್ಯವ್ವ ಇವತ್ತು ನಿನ್ನನ್ನು ಕರ್ಕೊಂಡು ಹೋದ್ರ ಆತಂತಂದು ಹಿಟ್ಟು ಕಲ್ಸಿಟ್ಟು ಅದಕ್ಕೆ ಪುಡಿ ಗಿಡಿ ಎಲ್ಲ ರೆಡಿನೇ ಇಟ್ಟುಬಿಟ್ಟು ನಾ ನೋಡಿದ್ರೆ ಈಗ ಏನ ಮಾಡೋದೇವ ನನ್ನ ಸೊಸಿಗೂ ಅಷ್ಟು ಕರೆಯಕ್ಕೆ ಬರಂಗಿಲ್ಲ ಚಂದನ ತಂಗ ನನಗೂ ಕರೆಯಕ್ಕೆ ಬರಂಗಿಲ್ಲ ಹಂಗಾಗಿ ನಿನ್ನನ್ನು ಕರ್ಕೊಂಡು ಹೋದ್ರ ಆತಂದ್ರೆ ಈಗ ಏನು ಮಾಡೋದೆ ಯವ್ವ ಅದು ಇಡಾಕು ಬರಂಗಿಲ್ಲ ಪುಡಿ ಏನಾಗಲ್ಲ ಬಿಡು ಕಂಡಪಟ್ಟಿ ಹಿಟ್ಟು ಕಲ್ಸಿಟ್ಬಿಟ್ಟಿನ ನಾ ನೋಡಿದ್ರೆ ನೀವು ನೋಡಿದ್ರೆ ಇಲ್ಲಿ ಮಾಡ್ಕೊತ ಕುಂತಿರಲ್ಲ ಯವ್ವ
ಹಂಗಾರ ರಾಧವ ಒಂದು ಕೆಲಸ ಮಾಡ್ಬಿಡು, ನೀನು ನಿನ್ನ ಸೊಸಿನ ಕರ್ಕೊಂಡು ಹಿಟ್ಟು ಮತ್ತು ಪುಡಿ ಎಲ್ಲ ಇಲ್ಲೇ ತೊಗೊಂಬಂದ್ಬಿಡು. ನಮ್ಮ ಆದ ತಕ್ಷಣ ನೀವು ಇಲ್ಲೇ ಮಾಡ್ಬಿಡಂದ್ರೆ ಅಂದ್ರೆ ಇವರು ಇರ್ತಾರಲ್ಲ, ಬಡ ಬಡ ಆಗ್ಬಿಡ್ತೈತಿ. ನಿಮ್ಮ ಮನೆಗಾದ್ರೆ ನೀನು ನಿನ್ನ ಸೊಸಿ ಇಬ್ಬರ, ನಾನೇನು ಕರೆಯೋಕೆ ಅಷ್ಟ ಬರ್ತೀನಿ, ಮತ್ತು ಹೊತ್ತಾಕೈತಿ. ಇಲ್ಲಾದ್ರೆ ಇವ್ರೊಂದು 3 ಜನ ನಾನು ಅದೀನಿ, ನಿನ್ನ ಸೊಸಿ ಮತ್ತು ನೀನಂದ್ರೆ 5-6 ಜನ ಹಾಕಿವಲ್ಲ, ಬಡ ಬಡ ಮುಗಿದು ಬಿಡ್ತೈತೆ ಅತ್ತಾಗ. ಹೌದಾ ಅದ ಒಕ್ಕರ, ಹಂಗೆ ಮಾಡಿಬಿಡ್ರಿ. ನಿಮ್ಮ ಸೊಸಿನ ಕರ್ಕೊಂಡು ಹಿಟ್ಟು ಅದು ಪುಡಿ ಗಿಡಿ ಎಲ್ಲ ತಂದು ಬಿಡೋಗ್ರಿ. ನಮ್ಮ ಆದ ತಕ್ಷಣ ನಿಮ್ಮದು ಮಾಡಿಬಿಟ್ರೆ ಆತತ್ತಾಗ. ಹಂಗೆ ಮಾಡಂತೀಯ? ಹ್ಞೂ ರಾಧವಕ್ಕ, ಅದ್ರಾಗ ಏನೈತಿ? ನಿಮ್ಮ ಮನ್ಯಾಗ ಮಾಡಿದ್ರೇನೆ ನಮ್ಮ ಮನ್ಯಾಗ ಮಾಡಿದ್ರೇನೆ. ಈಗ ನಿಮ್ಮ ಮನೆಗೆ ನಾವು ಅಷ್ಟು ಬರೋಕ್ಕಾಗಲ್ಲ, ನಿನಗೆ ಗೊತ್ತಿದ್ದೈತಿ. ನಮ್ಮ ಮನ್ಯಾಗ ಹಂಗೆ ಬಿಟ್ಟು ಬರಂಗ ಇಲ್ಲ ನಮ್ಮ ಪರಿಸ್ಥಿತಿ. ಮತ್ತು ನಮ್ಮ ಅತ್ತಿ ಒಂದ ಸಮನ ಒದ್ರಾಕ್ ಚಲೋ ಮಾಡ್ತಾಳೆ. ಮಂದಿ ಮನೆಯಿಂದ ಕೆಲ್ಸಕ್ಕಂದ್ರೆ ಹೆಂಗೆ ಹೋಗಾರ ನೋಡು ಅಷ್ಟು ಅಂತಂದು. ಇಲ್ಲ ಆದ್ರೆ ನಮ್ಮ ಅತ್ತಿಗೆ ಗೊತ್ತಾಗಲ್ಲ. ನೀವು ತಂದುಬಿಟ್ಟೆ ಅಂದ್ರೆ ಬಡ ಬಡ ಅಷ್ಟು ಕುಂತೀವ, ಬಡ ಬಡ ಮಾಡಿ ಮುಗಿಸ್ಬಿಡನ್ರಿ ಅಂತ. ಸರಿ ಆಯ್ತು ತಗೋ ಲಕ್ಷ್ಮಕ್ಕ. ಹಂಗಾರ ನಾನು ಈಗ ಹೋಗಿ ನಾನು ಊಟ ಮಾಡಿಲ್ಲ ಯವ್ವ. ಬೆಳಗ್ಗೆ ನನ್ನ ಮಗ ಬಡ ಬಡ ನಾಷ್ಟ ಮಾಡಿ ಹೋತಾ, ನಾನು ನನ್ನ ಸೊಸಿನೂ ನಾಷ್ಟ ಮಾಡಿ ನನ್ನ ಮಗಗೆ ನಾಷ್ಟ ಮಾಡಿಕೊಡೋದು ಮತ್ತು ಅದನ್ನು ಬುತ್ತಿದು ಅದೆಲ್ಲ ಮಾಡಿದ್ಲು. ನಾನು ಪುಡಿನ ಎಲ್ಲ ರಾತ್ರಿನ ರೆಡಿ ಮಾಡಿಟ್ಟಿದ್ದೆ. ಈಗ ಬೆಳಗ್ಗೆ ಎದ್ದು ಹಿಟ್ಟು ಕಲಸಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ರೆಡಿ ಮಾಡ್ಕೊಂಡು ಹಿಂಗೆ ಕರೆದು ಹೋದ್ರಾತು ಅಂತಂದು ಅನ್ಕೊಂಡು ಇಲ್ಲಿಗೆ ಬಂದೆ. ಸರಿ ಆತಂಗಾರ ನಾನು ಬಡ ಬಡ ಊಟ ಮಾಡಿ ಒಂದು ಸ್ವಲ್ಪ ಕೆಲಸ ಅದಾವ ಮನ್ಯಾಗ ಮುಗಿಸ್ಕೊತೀನಿ. ಅಷ್ಟೊತ್ತನಷ್ಟು ಹಿಟ್ಟು ನೆಂದು ಬಿಡ್ತೈತಿ. ನಿಮ್ಮದು ಇಲ್ಲಿ ಹಿಟ್ಟು ಒಂದು ಸ್ವಲ್ಪ ಮಾಡೋದು ಖಾಲಿ ಆಕೈತಿ. ನನ್ನ ಸಸಿಂಗ್ ಕರ್ಕೊಂಡು ಹಿಟ್ಟು ಮತ್ತು ಪುಡಿ ಎಲ್ಲ ತೊಗೊಂಡು ಇಲ್ಲಿಗೆ ಬಂದುಬಿಡ್ತೀನಿ ತಗೋ. ಹಂಗಾರ ಆಯ್ತು ರಾಧವಕ್ಕ, ಹಂಗೆ ಮಾಡಿಬಿಡು. ನಮ್ಮದು ಆಗಲೇ ಅಡುಗೆ ಎಲ್ಲ ಆಗೈತಿ. 3 ಹೊತ್ತಿಂದ ಅಡುಗೆ ಮಾಡಿಟ್ಬಿಟ್ಟಿವಿ. ನಾವು ಮುಂಜಾನೆ ಊಟನ ಮಾಡೇ ಕುತ್ಕೊಂಡ್ಬಿಟ್ಟಿವಿ ನೋಡು. ಮತ್ತು ಬೇಗ ಆಗಲ್ಲ ಅಂತಂದು ನೀನು ಲಗುನ ತಂದುಬಿಡು, ಬಡ ಬಡ ಮಾಡಿ ಮುಗಿಸ್ಬಿಡೋಣಂತ. ಸಂಜೆ ಅನ್ನಷ್ಟಿಗೆ ನಮಗೂ ಮುಗೀತಂದ್ರೆ ತಗ ಚಿಂತೆ ಇರಂಗಿಲ್ಲ. ಸರಿ ತಗೋ ಲಕ್ಷ್ಮಕ್ಕ. ಹಂಗಾರ ಯವ್ವ ಲಕ್ಷ್ಮಕ್ಕ, ಈಗ ರಾಧವಕ್ಕರ್ದು ಅಂದ್ರೆ ನಮ್ದು ಸಂಜೆನ ಆಕೈತನ ಕರ್ಚಿಕಾಯಿ ಮಾಡೋದು. ಇಲ್ಲಿ ತಗೋರ, ಮತ್ತು ಅವ್ರ ಮನ್ಯಾಗೂ ಮಾಡಾರ ಯಾರಿಲ್ಲಲ್ಲ. ಇಲ್ಲಿ ತಗೋ ಅತ್ತಾಗ ಸಂಜೆ ಅನ್ನಷ್ಟಿಗೆ ಮುಗಿತೈತೆ ತಗೋ. ಲಗುನ ಮಾಡಿದ್ರಾತು. ನಾನು ಬರ್ತೀನಿ ಈಗ, ನಾನು ಕೈ ಜೋಡಿಸ್ತೀನ ನಿಮ್ಮ ಜೊತೆ. ಬಡ ಬಡ ಒಂದು 50 ಒಮ್ಮಿಗೆ ಮಾಡಿಟ್ಕೊಂಡು ಹೋಗಿ ಕರೆದು ಬರ್ತೀನಿ. ಕರಿಯೋದೇನು ಭಾಳ ತಾಗಲ್ ತಗೋ, ನಾನೇ ಕರಿತೀನಿ ಅಷ್ಟು. ಅಯ್ಯ ಇಲ್ಲಿ ಬಿಡ ಲಕ್ಷ್ಮಕ್ಕ, ನಾನು ಹಂಗ ಅಂದೆ. ಆಯ್ತು ತಗೋ, ಬಡ ಬಡ ನಾವು ಲಟ್ಸ್ತೀವಿ, ನೀನು ಕರೆದು ಬಿಡೋ ಹೋಗು. ನೇತ್ರವ, ನಿನ್ನ ಜೊತೆ ಆಮೇಲೆ ಸ್ವಲ್ಪ ಮಾತಾಡೋದೈತಿ. ಸಂಜೆ ಮುಂದೆ ಒಂದು ಸ್ವಲ್ಪ ನಂಗೆ ನೆನಪು ಮಾಡವ. ನಾ ಈ ಕೆಲಸದ ಗದ್ದಲ್ದಾಗ ಮರ್ತಾ ಬಿಡ್ತೀನಿ ಎಲ್ಲಾನು. ಯಾಕೆ ಚಿಕ್ಕಿ, ಏನು ವಿಷಯ? ಏನು ಮಾತಾಡೋದಿತ್ತು? ಅಯ್ಯ ಹಂಗೆ ನಮ್ದು ಹೊಲದ ಬಗ್ಗೆನ ಹಂಗೆ ಮಾತಾಡೋದೈತೆ ತಗೋ. ಅಂತ ಅದು ಏನು ತಲೆ ಹೋಗೋವಂಥ ವಿಷಯ ಅಲ್ಲವ, ಹಂಗೆ ಅಷ್ಟೆ. ಸರಿ ತಗೋ, ನೀ ಅದೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ, ಬಡ ಬಡ ಲಟ್ಸು, ಹೊತ್ತಾಕೈತೆ ಮತ್ತೆ. ಅಲ್ಲ ಪಂಚಿ, ನಮ್ಮ ಅತ್ತಿದ ಸೊಕ್ಕ ಯಾವಾಗ ಮುರಿತೈತನ ನೋಡ. ಅಲ್ಲ ರಾಧವಕ್ಕ ಕೇಳಿದಾಗ ಆ ಕಡೆ ಮನ್ಯಾಗ ಅದಾರ ನೋಡವ, ಅಲ್ಲಿ ಕರ್ಚಿಕಾಯಿ ಮಾಡಾಕುಂತಾರ, ಅದಕ್ಕೆ ಆ ಕಡೆ ಮನೆಗೆ ಹೋಗಾರ ಅಂದ್ರಾತು. ಇಲ್ಲ ಅಂದ್ರೆ ಇಲ್ಲಿಲ್ಲವ, ಅಲ್ಲಿ ಆ ಕಡೆ ಮನ್ಯಾಗ ಹೋಗಾರ ನೋಡು ಅಂದ್ರಾತು. ಅದನ್ನ ಬಿಟ್ಟು ಎಷ್ಟು ಸೊಕ್ಕಿನ ಮಾತಾಡ್ತೈತೆ ನೋಡ. ಅಯ್ಯ ಅಂಬವಕ್ಕ, ಕುಣಿಗೆ ಹೋಗೋ ವಯಸ್ಸು ಬಂದ್ರೂ ಬದಲಾಗಿಲ್ಲಕ್ಕಿ. ನಾವು ಮದುವೆಯಾಗಿ ಬಂದಾಗಿಂದನೂ ಇದು ಹಣೆ ಬರ ಐತಿ. ಇನ್ನೇನು ಬದಲಾಕಾಳಕ್ಕಿ? ಅಕ್ಕಿ ಬದಲಾಗಂಗಿಲ್ಲ. ಇಷ್ಟ ಕುಣಿ ಹೋಗೋವರೆಗೂ ಇಷ್ಟ ಅಕ್ಕಿದ ಹಣೆ ಬರ. ಅಂದಂಗ ನೇತ್ರವ, ನಿಮ್ಮಪ್ಪ 10,000 ರೂಪಾಯಿ ಕೊಡೋ ಅಂತ ಅಂದಿದ್ದಲ್ಲ, ಹೊಂದಿಸಿದೇನೋ ಆ ದುಡ್ಡನ್ನು? ಹ್ಞೂ ಯವ್ವ, ಆಗಲೇ ಹೊಂದಿಸಿ ಅಪ್ಪನ ಕೈಯಾಗ ಕೊಟ್ಟಿನಲ್ಲ. ನಿನ್ನೆ ರಾತ್ರಿಗೆ ಕೊಟ್ಟೆ ಅಪ್ಪನ ಕೈಯಾಗ ಕೊಟ್ಟಿಲ್ಲ. ಅಪ್ಪನ ಫೋನಾಗೆ ಇದು ಟ್ರಾನ್ಸ್ಫರ್ ಮಾಡಿದೆ ಅಮೌಂಟನ್ನು. ಇದು ಯಾರು ಪರ್ಸಪ್ ಕಾಕನ ಹೋಗ್ತೀನಂತ ಅಂದಾರೆ. ಇವತ್ತು ಇಲ್ಲಾಂದ್ರೆ ನಾಳೆ ಏನೋ ಹೋಗ್ತೀನಂತ ಅಂದ್ರಪ್ಪ. ಅಲ್ಲೇ ನೀವು ಡ್ರಾ ಮಾಡ್ಕೊರಿ, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡ್ಕೋತೀರ, ಏನು ಮಾಡ್ತೀರಾ ನಿಮ್ಗೆ ಬಿಟ್ಟಿದ್ದು ಅಂತಂದು ನಾನು ಅವರಿಗೆ ಅಮೌಂಟ್ ಕೊಟ್ಟೆ ನಿನ್ನೆ. ಯಾಕೆ ಅಪ್ಪ ಹೇಳಿಲ್ಲನ? ಇಲ್ಲ, ನಿಮ್ಮಪ್ಪ ನಿನ್ನೆ ಅದು ಊರಾಗ ಗಣಪತಿ ಕುಂದ್ರಿಸೋದು ಅದರದೆಲ್ಲ ತಯಾರಿ ನಡೆದೈತಲ್ಲ, ಹಾಗಾಗಿ ನಿಮ್ಮಪ್ಪ ನಿನ್ನೆ ಒತ್ತಾಗ ಬಂದು ಎಷ್ಟು 2 ಗಂಟೆ ಆಗಿತ್ತಾನೆ ಏನವ, ಅಷ್ಟೊತ್ತಿಗೆ ಬಂದು ಮಕ್ಕೊಂಡಾರ. ನನಗೂ ಎಚ್ಚರಿಲ್ಲಾಗಿತ್ತು. ಆಮೇಲೆ ಮುಂಜಾನೆನೂ ನಾನು ನನ್ನ ಕೆಲಸದ ಗದ್ದಲಾಗಿದ್ಬಿಟ್ಟಲ್ಲ, ಹಾಗಾಗಿ ಏನೂ ಕೇಳೋಕ್ಕೋಗಿಲ್ಲ. ಈಗ ಕರ್ಚಿಕಾಯಿ ಕರೆಯ ಮುಂದೆ ನೆನಪಾತು, ಅಯ್ಯೋ ಅಂತಂದು ಅದಕ್ಕೆ ಕೇಳಿದ್ರಾತಂತಂದು ಕೇಳಕ್ಕಂತ ಬಂದೆ ನೋಡವ. ಆಗಲೇ ಕೊಟ್ಟಿನಾಳವ ರೊಕ್ಕನ, ನೀ ಏನು ಚಿಂತೆ ಮಾಡಬೇಡ. ಸರಿ ಆಯ್ತು ಬಿಡವ. ಹಂಗಾರ ಲಕ್ಷ್ಮಕ್ಕ, ಅಂದಂಗೆ ಇದು ಇವತ್ತಂತೂ ಇಡೀ ದಿನ ಕರ್ಚಿಕಾಯಿನ ಮಾಡೋದಾಕೈತಿ. ಇವು ಅಗಸಿ ಪುಡಿ, ಆಮೇಲೆ ಶೇಂಗಾ ಪುಡಿ, ಗುರಳ್ ಪುಡಿ ಅವೆಲ್ಲ ಮನ್ಯಾಗ ಖಾಲಿ ಆಗಿ ಬಂದವು. ಮತ್ತು ಇನ್ನೇನು ಮುಂದಿನ ವಾರದಿಂದ ಮತ್ತೆ ಇದಕ್ಕೆ ಹೋಗೋದಾಗತ್ತೆ, ಹೊಲಕ್ಕೆ ಹೋಗೋದಾಗತ್ತೆ. ಅವಾಗೆಲ್ಲ ಕುತ್ಕೊಳಕ್ಕಾಗಲ್ಲ. ಅವನು ಇವಾಗ ನಾಳೆಯಿಂದ ಚಾಲೂ ಮಾಡೋದು ನಾನು. ಹ್ಞೂ ಪಂಚವ, ನಾಳೆಯಿಂದ ಚಾಲೂ ಮಾಡ್ಬೇಕು. ನಿಜ ಅಂದ್ರೆ ಇವತ್ತು ಕರ್ಚಿಕಾಯಿ ಎಲ್ಲ ಮಧ್ಯಾಹ್ನನಷ್ಟಿಗೆ ಮುಗಿದೋಕೈತಿ. ಮಧ್ಯಾಹ್ನದ ಮೇಲೆ ಅವನ್ನ ಚಾಲೂ ಮಾಡಿದ್ರೆ ಆತಂತ ಅಂದ್ಕೊಂಡ್ವಿ. ಮತ್ತು ಈಗ ಹೆಂಗೆ ರಾಧವಕ್ಕರ್ದೊಂದು ಮಾಡ್ಬೇಕಲ್ಲ, ಹಂಗಾಗಿ ನಾಳೆಯಿಂದ ಚಾಲೂ ಮಾಡಿದ್ರೆ ಆತಗೋ. ಶೇಂಗಾನ ಹೆಂಗೆ ತಂದಾಳಲ್ಲ ನೇತ್ರವ, ಸ್ವಚ್ಛ ಅದಾವು, ಏನು ದೊಡ್ಡ ದೊಡ್ಡ ಕಾಳು ಅದಾವು. ಬಡ ಬಡ ಹುರಿದು ಕುಟ್ಟಾಕ ನಾಳೆನೇ ಚಾಲೂ ಮಾಡಂತ ತಗೋರಿ ಪುಡಿದೆಲ್ಲ.
ಯವ್ವ ಲಕ್ಷ್ಮಕ್ಕ ನಿನ್ನ ಮಗಗ ಗವಿಗೆ ಇದು ಚಕ್ಲಿ ಮಾಡ್ಬೇಕಂತ ನೋಡ ಯವ್ವ. ನನಗಂತೂ ಒಂದು 10 ಸಲ ಹೇಳೋಗ ನೀವು ಇದಕ್ಕೆ ಕಾಲೇಜಿಗೆ ಹೋಗೋ ಮುಂದೆ ದೊಡ್ಡವಾಗ ಹೇಳೋ ಚಕ್ಲಿ ಮಾಡಂತಂದು ನಂಗೆ ಚಕ್ಲಿ ಅಂದ್ರೆ ಭಾಳ ಇಷ್ಟ ಅಂತಂದು ಹೇಳಾನ. ಅದನ್ನೊಂದು ಸ್ವಲ್ಪ ಮಾಡ್ಬೇಕು ಬೇಯಕ್ಕ. ಆಯ್ತು ಅದೇ ಎಷ್ಟೊತ್ತು ಮಾಡೋದು. ಚಕ್ಲಿ ಏನೋ ಭಾಳತ್ತು ಟೈಮ್ ಏನು ಹಿಡಿಯೋಂಗಿಲ್ಲ. ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟೆಲ್ಲ ಐತಲ್ಲ ಮನ್ಯಾಗ. ಆಯ್ತು ತಗೋ, ನೀವು ಇದನ್ನು ಮಾಡ್ತೀರಿ, ನಾನು ಅಲ್ಲೇ ಒಳಗಡೆ ಹಿಟ್ಟು ಕಲಿಸ್ಕೊಂಡು ಅಲ್ಲೇ ಕರೆದು ಬಿಡ್ತೀನಂತ. ಅದೇ ಎಷ್ಟೊತ್ತು ಚಕ್ಲಿ ಮಾಡೋದು. ಇಲ್ಲಾಂದ್ರೆ ಇವತ್ತು ಇದು ಕರ್ಚಿಕಾಯಿನ ಮುಗಿಸ್ಕೊಂಡ್ಬಿಡಂದ್ರೆ ನಾಳೆ ಶೇಂಗಾ ಪುಡಿದು ನೀವು ರೆಡಿ ಮಾಡ್ಕೊಳೋ ಮುಂದೆ ನಾ ಬಡ ಬಡ ಅಲ್ಲೇ ಕಲಿಸ್ಕೊಂಡು ಅಲ್ಲೇ ಮಾಡಿಬಿಡ್ತೀನಂತ. ಅದೇ ಎಷ್ಟೊತ್ತು ಮಾಡೋದು. ಹೂನ ಯವ್ವ ಮಾಡವ ಯವ್ವ. ನಿನ್ನ ಮಗ ಅಂತೂ ಗವಿ ಅಂತೂ ಬಸರಿ ಬೈಕೆ ಹತ್ತದಂಗೆ ಅವನಿಗೆ ಚಕ್ಲಿ ತಿನ್ನೋ ಬೈಕೆ ಹತ್ಬಿಟ್ಟೈತಂತ. ಅದಕ್ಕೋಸ್ಕರ ಒಂದು 10 ಸಲ ಹೇಳೋಗನ ಯವ್ವ ಇವತ್ತರ. ಆಯ್ತು ತಗೋ ಯವ್ವ, ಮಾಡಿದ್ರೆ ಆಯ್ತು ತಗೋ. ಸರಿ ನೀವು ಮಾಡಿರಿ, ನಾ ಇವೊಂದಿಷ್ಟು ಕರೆದು ಬರ್ತೀನಂತ.